ಏನಾಯ್ತು ಅನ್ಶಿಕಾ? ನಿಂಗೆ ಹುಷಾರಿಲ್ಲ ಅಂತ ಅನ್ಸುತ್ತೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅಬೋಷನ್ ಮಾಡ್ಕೊಂಡ್ ಬಂದೆ ಅಲ್ವಾ, ಅದಕ್ಕೆ ನನಗ್ ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ. ನಿಂಗೇನು ಹುಚ್ಚ? ನಮ್ಮ ಮಗುವನ್ನ ಕೊಂದ್ ಬಂದಿದ್ಯಾ? ಯಾವಾಗ ಮದ್ವೆ ಆಯ್ತು ಆವಾಗಿಂದ ಈ ಖುಷಿ ವಿಚಾರಕ್ಕೆ ಕಾಯ್ತಾ ಇದ್ದೀನಿ. ಅದನ್ನ ಅಬಾರ್ಟ್ ಮಾಡ್ ಬಂದಿದ್ಯಾ? ಇದು ನನ್ನ ಮಗು ಮತ್ತೆ ಬಾಡಿ ನಂದು, ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ನೀವ್ ಯಾರು ಇದ್ರ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಹಕ್ಕಿಲ್ಲ, ಸರಿನಾ? ಇದನ್ನೆಲ್ಲ ಮನೇಲಿ ಕೆಲ್ಸ ಮಾಡೋ ಸುನೀತಾ ಕೇಳಿಸ್ಕೊತಾಳೆ. ಅಯ್ಯೋ ದೇವ್ರೆ, ನಾನು ಈ ಭಾಗ್ಯಕ್ಕೋಸ್ಕರ ಅಲ್ವಾ ಬೇಡ್ಕೋತಿರೋದು. ಈ ಅಮ್ಮ ನೋಡಿದ್ರೆ ಅಬೋಷನ್ ಮಾಡ್ಕೊಂಡ್ ಬಂದವಳೆ. ಹೇ ಭೋಲೆನಾಥ್, ನೀನ್ ನನ್ ಮೇಲೆ ಯಾವಾಗ ಕೃಪೆ ತೋರಿಸ್ತೀಯ? ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದಿನ ಅನುಷಿಕಾ ಅವ್ರ ಅತ್ತೆ ಸ್ವೀಟ್ ತಗೊಂಡ್ ಬಂದು ಅವ್ರ ಹತ್ರ ಕೊಟ್ಟು ಹೀಗಂತಾರೆ, ದೇಸಿ ಗೀಯಲ್ಲಿ ಮಾಡಿರುವ ಈ ಮೋತಿಚೂರ್ ಲಡ್ಡು ತಿನ್ನು. ಇವಳು ಪಕ್ಕದ ಮನೆಯೊಳ್ ಕೊಟ್ಟೋದ್ಲು. ನಾನ್ ಯಾವಾಗ ಅಜ್ಜಿ ಆಗ್ತೀನೋ ಏನೋ, ನನ್ ಹಣೆ ಬರಹದಲ್ಲಿ ಯಾವಾಗ ಬರ್ದಿದ್ಯೋ. ಓಫೋ ಅತ್ತೆ, ನೀವು ಶುರು ಮಾಡ್ಕೊಂಡ್ರಾ? ನೋಡಿ, ಈ ಮೋತಿಚೂರ್ ಲಡ್ಡು ಇದೆಲ್ಲ ತಿನ್ನೋದಕ್ಕೆ ನಂಗೆ ಟೈಮ್ ಇಲ್ಲ. ನಾನು ಜಿಮ್ಗೆ ಬೇರೆ ಹೋಗ್ಬೇಕು, ನೀವೇ ತಿನ್ನಿ ಇದನ್ನ. ಅದು ಮಾತ್ರ ಅಲ್ಲದೆ ಮಗು ಮಾಡ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಚಿಕ್ಕ ವಯಸ್ಸಲ್ಲ ನೀವು ಅಜ್ಜಿ ತರ ಕಾಣಿಸ್ಕೊತಿದ್ರಲ್ವಾ, ಹಂಗ್ ಕಾಣಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಹಿಂಗೆ ಸಮಯ ಕಳೆಯುತ್ತೆ. ಒಂದಿನ ಅವಳು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರುವ ಸಮಯದಲ್ಲಿ ಅವಳು ತಲೆ ತಿರುಗಿ ಕೆಳಗಡೆ ಡಮ್ ಅಂತ ಬೀಳ್ತಾಳೆ. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಅವ್ರು ಬಂದು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ತಾರೆ. ಆಗ ಡಾಕ್ಟರ್, ಕಂಗ್ರಾಚುಲೇಷನ್, ನಿಮ್ ವೈಫು ಅಮ್ಮ ಆಗ್ತಿದ್ದಾರೆ. ಏನು? ಇಲ್ಲ ಇಲ್ಲ, ನನ್ಗೆ ಈ ಮಗು ಬೇಡ, ಅಬೋಷನ್ ಮಾಡಿ. ಹನ್ಶಿಕಾ, ಈ ಸತಿ ಅಬೋಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನಿಗೆ ಖಂಡಿತ ಡಿವೋರ್ಸ್ ಕೊಡ್ತೀನಿ. ಮತ್ತೆ ಅವಳು ಅಬೋಷನ್ ಕೂಡ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಕಡೆ ಭೋಲೆನಾಥಿನ ಕೃಪೆಯಿಂದ ಸುನೀತಾ ಕೂಡ ಪ್ರೆಗ್ನೆಂಟ್ ಆಗಿ ಇರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿದ್ರು ಸಹ ಮನೆ ಕೆಲ್ಸ ಎಲ್ಲಾನು ಮಾಡ್ಕೋತಾ ಇದ್ಲು. ಇನ್ನೊಂದ್ ಕಡೆ ಆ ಮನೆಯ ಸೊಸೆ ಬೆಡ್ ಮೇಲೆ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಒಂದಿನ ಅವ್ರ ಅತ್ತೆ ಬಂದು ಹೀಗಂತಾರೆ, ನೋಡಮ್ಮ, ಈ ತರ ಕುತ್ಕೊಂಡು ತುಂಬಾ ರೆಸ್ಟ್ ತಗೊಳ್ಳೋದು ನಿಂಗೆ ಒಳ್ಳೇದಲ್ಲ. ಸ್ವಲ್ಪ ಅಲ್ದೆ ಸ್ವಲ್ಪ ಆದ್ರೂ ನೀನು ಕೆಲ್ಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಪ್ರೆಗ್ನೆಂಟ್ ಆಗಿರೋದು ನಾನತ್ತೆ, ನೀವ್ ಈ ಅಡ್ವೈಸ್ ಎಲ್ಲ ನನಗ್ ಕೊಡ್ಬೇಡಿ, ದಯವಿಟ್ಟು ಹೋಗಿ. ಹಾಗೆ 9 ತಿಂಗಳು ಕಳೆದು ಹೋಗುತ್ತೆ. ಇಬ್ಬರ ಡೆಲಿವರಿ ದಿನಾನು ಬಂದ್ಬಿಡುತ್ತೆ. ಅವ್ರ ಮನೇಲಿ ಕೆಲಸ ಮಾಡೋಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಆರೋಗ್ಯವಾಗಿರ್ತಾಳೆ. ಇನ್ನೊಂದ್ ಕಡೆ ಆ ಮನೆ ಓನರ್ಗೆ ಸಿಸರಿಯನ್ ಆಗುತ್ತೆ. ಸ್ವಲ್ಪ ದಿನದ ನಂತರ ಅವ್ರ ಮನೆಗ್ ಬಂದ್ಬಿಡ್ತಾರೆ. ಅರೆ, ನನ್ನ ಬಂಗಾರ ಯಾಕೆ ಇಷ್ಟ ಅಳ್ತಾ ಇದ್ದಾನೆ? ಸರಿ ಬಾ, ನಾನು ನಿಂಗೆ ಹಾಲು ಕುಡಿಸ್ತೀನಿ. ಸುನೀತಾ, ಮಗು ಹಾಲು ಕೊಟ್ಟು ತುಂಬಾ ವೀಕ್ ಆಗಿದೆಯಾ? ನಾನು ಅಂಗಡಿಯಿಂದ ಮಗುಗೆ ಹಾಲು ತಗೊಂಡ್ಬರ್ತೀನಿ. ಅರೆ ಬೇಡ ರೀ, ನಾನಿರುವಾಗ ನನ್ನ ಮಗುಗೆ ಬೇರೆ ಹಾಲು ಕುಡ್ಸೋದಾ? ಇಲ್ಲ ಇಲ್ಲ, ತಾಯಿ ಹಾಲೇ ಮಗುಗೆ ತುಂಬಾ ಶ್ರೇಷ್ಠವಾದದ್ದು. ಇನ್ನೊಂದು ಕಡೆ ಅನ್ಶಿಕಾನ ಮಗು ಅಳ್ತಾ ಇರ್ತಾಳೆ. ಆದ್ರೂ ಕೂಡ ಅವಳು ಆ ವಿಷಯನ ತಲೆಗೆ ಹಾಕೊಳ್ಳಲ್ಲ. ಏನೇ ಮಗು ಯಾವಾಗ ನೋಡು ಅಳ್ತಾನೆ ಇರುತ್ತೆ, ನನ್ಗೆ ತಲೆ ನೋವೇ ಬರ್ತಾ ಇದೆ. ಎಷ್ಟು ಅಳ್ತೀಯಾ? ಬಾಯ್ ಮುಚ್ಚು ಮುಚ್ಚು. ಎಷ್ಟು ಹಾಲು ಕುಡಿದ್ರು ನಿಂಗೆ ಸಾಕಾಗೋದೇ ಇಲ್ಲ. ಹನ್ಸಿಕಾ, ಮಗು ಹಶಾಗ್ತಾ ಇದೆ, ಹಾಲು ಕುಡಿದ್ಬಿಟ್ಟು ಹೊಡಿತಾ ಇದೀಯಾ? ನಿಮ್ಮಿಂದ ನನ್ನ ಫಿಗರ್ ಹಾಳಾಗ್ಬಿಟ್ಟಿದೆ. ಇವಾಗ ನನ್ ಮಿಕ್ಕಿರೋ ಫಿಗರ್ನ ಕೂಡ ಹಾಲ್ ಕೊಟ್ಟು ನಾನು ಹಾಳ್ ಮಾಡ್ಕೋಬೇಕಾ? ಇದನ್ನ ನೀವೇ ನೋಡ್ಕೊಳ್ಳಿ. ಸ್ವಲ್ಪ ದಿನದ ನಂತರ ಸುನೀತಾ ಮನೆ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ. ಅವಳು ಮಗುನ ಇಟ್ಕೊಂಡೆ ಮನೆ ಕೆಲ್ಸ ಎಲ್ಲಾನು ಮಾಡ್ಕೋತಾಳೆ. ಆಮೇಲೆ ಅವಳು ಮನೆಗೆ ಹೋಗಿ ಅಡ್ಗೆ ಮಾಡ್ತಿದ್ಲು. ಆಮೇಲೆ ಮಗುಗೆ ಮಾಲಿಶ್ ಮಾಡ್ತಿದ್ಲು, ಈ ತರ. ಆದ್ರೆ ಅನ್ಶಿಕಾ ಅವಳ ಫಿಟ್ನೆಸ್ ಮೇಲೆ ಮಾತ್ರ ಗಮನ ಕೊಡ್ತಿದ್ಲು. ಮಗು ಬಗ್ಗೆ ಅವಳು ಸ್ವಲ್ಪನೂ ಚಿಂತೆ ಮಾಡ್ತಿರ್ಲಿಲ್ಲ. ಆದ್ರಿಂದ ಮಗು ಕೂಡ ಪಾಪ ತುಂಬಾನೇ ವೀಕ್ ಆಗ್ಬಿಡ್ತಿದ್ದ. ಆದ್ರಿಂದ ನಿಶಾನ್ ಮಗುನ ಎತ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ಮಗುನ ಸರಿಯಾಗಿ ನೋಡ್ಕೋಬೇಕು, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮಗುವಿಗೆ ಅಪಾಯ. ಅದನ್ ಕೇಳಿಸ್ಕೊಂಡು ನಿಶಾನ್ ಭಯ ಪಡ್ತಾನೆ. ಸಾಯಂಕಾಲ ಅವಳು ಜಿಮ್ಮಿಂದ ಬರೋ ಸಮಯದಕ್ಕೆ ಮಗು ಜೋರಾಗಿ ಅಳ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ಈ ಮಗು ನನ್ ತಲೆನೇ ಕೆಡ್ಸ್ಬಿಡುತ್ತೆ. ಯಾವಾಗ ನೋಡು ಅಳ್ತಾನೆ ಇರುತ್ತೆ. ಇದುಟ್ಟಿರೋದೇ ಒಂದ್ ದೊಡ್ಡ ಶಾಪ. ಇದ್ರ ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕು ಅಂತ ಅನ್ಸುತ್ತೆ ನನ್ಗೆ. ಅದನ್ ಕೇಳಿಸ್ಕೊಂಡು ನಿಶಾನ್ಗೆ ಕೋಪ ಬರುತ್ತೆ. ಮತ್ತೆ ಅವಳನ್ನ ಒಡೆದು ಹೀಗಂತಾನೆ, ನೀನು ಅಮ್ಮ ಅಲ್ಲ ದೆವ್ವ. ನನ್ ಮಗು ನೋಡಿ ಯಾರಾದ್ರೂ ಹಿಂಗ್ ಹೇಳ್ತಾರಾ? ನಿನ್ನಿಂದ ನನ್ ಮಗುವಿನ ಜೀವನೇ ಹೋಗ್ತಾ ಇತ್ತು. ಅವ್ರು ಹೇಳಿದ ಮಾತನ್ನ ಕೇಳಿದ ತಕ್ಷಣ ಅವಳು ಮಾಡಿದ ತಪ್ಪಂತ ಅವಳಿಗೆ ಅರ್ಥ ಆಗತ್ತೆ. ಮತ್ತೆ ಅವಳು ಕ್ಷಮಾಪಣೆ ಕೇಳ್ಕೋತಾಳೆ. ದಯವಿಟ್ಟು ನನ್ನನ್ನ ಕ್ಷಮಿಸು ನಿಶಾನ್. ನಾನ್ ಹೆತ್ತಿದ ಮಗು ಅಂಗವಿಕಲ ಆಗೋದಕ್ಕೆ ನಾನ್ ಕಾರಣ ಆಗ್ತಿದ್ದೀನಿ. ಮೇಡಮ್ ಅವ್ರೆ, ಇನ್ನೂ ಏನು ಕೆಟ್ಟೋಗಿಲ್ಲ. ನೀವಿವಾಗ್ಲೂ ಮಗುಗೆ ಹಾಲು ಕುಡಿಸಿ ಮತ್ತೆ ಮಾಲಿಶ್ ಮಾಡಿ ಚೆನ್ನಾಗಾಗ್ತಾನೆ. ನಾನ್ ನಿಮಗ್ ಬೇಕಾದ್ರೆ ಸಹಾಯ ಮಾಡ್ತೀನಿ. ಅವತ್ತಿಂದ ಅನ್ಶಿಕಾ ಮಗುನ ತುಂಬಾನೇ ಚೆನ್ನಾಗಿ ನೋಡ್ಕೋತಾಳೆ. ಟೈಮ್ಗೆ ಮಗುಗೆ ಹಾಲು ಕೂಡ ಕುಡಿಸ್ತಿದ್ಲು. ಅದು ಮಾತ್ರ ಅಲ್ಲದೆ ಸುನೀತನ ಸಹಾಯದಿಂದ ಮಗುಗೆ ಮಾಲಿಶ್ ಕೂಡ ಮಾಡ್ತಿದ್ಲು. ಸ್ವಲ್ಪ ದಿನದಲ್ಲೇ ಮಗು ಕೂಡ ಆರೋಗ್ಯವಾಗಿ ಬದಲಾಗ್ತಾನೆ. ಅವಳಲ್ಲೂ ತಾಯಿಯ ಮಮತೆ ಹುಟ್ಕೊಂಡ್ ಬರುತ್ತೆ. ಅವಳು ಅವಳ ಮಗುವನ್ನು ತುಂಬಾನೇ ಪ್ರೀತಿಸ್ತಾಳೆ. ಅನುರಾಧನ ಗಂಡ ಏನೋ ಕಾಯಿಲೆಯಿಂದ ತೀರ್ಕೊಂಡ್ಬಿಡ್ತಾರೆ. 5 ಮಕ್ಕಳನ್ನ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಅನುರಾಧ ಅದು. ನೋಡಮ್ಮ ಅನುರಾಧ, ನಿಂದು ಮತ್ತೆ ನಿನ್ ಮಕ್ಕಳ ಜವಾಬ್ದಾರಿ ನಾವ್ ತಗೊಳಕ್ಕಾಗೋದಿಲ್ಲ. ಆದ್ರಿಂದ ನೀನ್ ಇಲ್ಲಿಂದ ಹೋಗ್ಬಿಡು. ಆದ್ರೆ ನಾನು ಮಕ್ಕಳನ್ನ ಕರ್ಕೊಂಡ್ ಎಲ್ಲೋಗ್ಲಿ?
ನನಗೆ ಹೋಗೋದಕ್ಕೆ ಯಾರೂ ಇಲ್ಲ, ಅಪ್ಪ ಅಮ್ಮ ಕೂಡ ಇಲ್ಲ. ಈ ಮನೆಯಲ್ಲಿ ಜಾಸ್ತಿ ನೆನಪುಗಳಿದೆ ನನಗೆ. ಸೊಸೆಯಾಗಿ ನಾನು ಈ ಮನೆಗ್ ಬಂದಿದ್ದು. ನನ್ ಗಂಡ ತೀರ್ಕೊಂಡ್ಮೇಲೆ ನೀವ್ ಯಾಕೆ ಇಷ್ಟ್ ಬದ್ಲಾಗ್ಬಿಟ್ರಿ? ಬದ್ಲಾಗ್ಬೇಕಾಯ್ತು. ನಮ್ಗೇನಾದ್ರೂ ತಲೆ ಕೆಟ್ಟೋಗಿದ್ಯಾ ಅನ್ಕೊಂಡ್ಯಾ? ನಮ್ ಕಾಲ್ ಮೇಲೆನೆ ಕಲ್ಲಾಕೊಳಕ್ಕೆ? ಬರ್ತಾ ಬರ್ತಾ ಈ 5 ಹೆಣ್ಮಕ್ಳುನು ದೊಡ್ಡವ್ರಾಗ್ತಾರೆ, ಮತ್ತೆ ಅವ್ರ ಮದ್ವೆನೂ ನಮ್ ತಲೆ ಮೇಲೆ ಆಗ್ಬಿಡ್ತೀಯಾ ನೀನು? ಹೋಗು, ಮನೆ ಬಿಟ್ಟು ಈಗ್ಲೇ ಹೋಗು. ಸ್ವಲ್ಪ ಆದ್ರೂ ಕರುಣೆ ತೋರ್ಸಿ. ಈ ರಾತ್ರಿ ಹೊತ್ತಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಿ ಹೋಗ್ಲಿ? ಇವಳು ಹೀಗೆ ಕೇಳಲ್ಲ, ಇವಳನ್ ದೂಡಿ ಹೊರಗಾಕ್ಬೇಕು. ಅವರಿಬ್ರು ತುಂಬಾನೇ ಕ್ರೂರತ್ವದಿಂದ ಮಕ್ಕಳನ್ನ ಮತ್ತೆ ಅನುರಾಧಾನ ಆ ಮನೆಯಿಂದ ಆಚೆ ತಳ್ಬಿಡ್ತಾರೆ. ಈ ರಾತ್ರಿಯಲ್ಲಿ 2 ಮಕ್ಕಳನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ? ನನಗೆ ಸಹಾಯ ಮಾಡು ಪ್ರಭು. ಅನುರಾಧ 5 ಮಕ್ಕಳನ್ನ ಕೈ ಹಿಡ್ಕೊಂಡು ರಾತ್ರಿ ಹೊತ್ತಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾಳೆ. ಅಮ್ಮ, ತುಂಬಾ ಭಯ ಆಗ್ತಿದೆ ಅಮ್ಮ. ಈ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಚಿಂತೆ ಮಾಡ್ಬೇಡ ತಾಯಿ, ನಾನಿದೀನಲ್ವಾ, ನೀನ್ ಭಯ ಪಡ್ಬೇಡ. ಅಮ್ಮ, ನಾವಿವಾಗ ಎಲ್ಲೋಗೋದು? ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮನ್ನ ಕಳ್ಸ್ಬಿಟ್ರು. ಅಮ್ಮ, ತುಂಬಾ ದಾಹ ಆಗ್ತಾ ಇದೆ, ನನ್ಗೆ ನೀರ್ ಬೇಕಮ್ಮ. ಪೂಜಾ, ಎಲ್ಲರ ಕೈನ ಗಟ್ಟಿಯಾಗಿಟ್ಕೋ, ಎಲ್ಲಾರ್ನೂ ನೋಡ್ಕೋ. ಈಗ್ಲೇ ಹೋಗಿ ನೀರ್ ಹಿಡ್ಕೊಂಬರ್ತೀನಿ. 5 ಹೆಣ್ಮಕ್ಳನ್ನ ಅಲ್ಲೇ ರೋಡಲ್ಲಿ ನಿಲ್ಸ್ಬಿಟ್ಟು ನೀರ್ ಹಿಡ್ಕೊಂಬರಕ್ಕಂತ ಅನುರಾಧ ಹೋಗ್ತಾಳೆ. ಅನುರಾಧ ನೀರ್ ಹಿಡಿಯಕ್ ಹೋಗಿರುವಾಗ ಅಲ್ಲೇ ಒಂದು ಗೂಂಡ ಬರ್ತಾನೆ. ಏನ್ ವಿಷಯ? ದಾಹ ಆಗಿದ್ಯಾ? ನಾನದನ್ ನೆಗಸ್ಲಾ? ಬಿಡು, ನನ್ ಕೈ ದಯವಿಟ್ಟು ಬಿಡು. ಓಯ್, ಬಿಡು ಅಂದ್ರೆ ಬಿಡಲೇ. ಏಯ್, ನೀನ್ ಯಾರೋ? ನೀನ್ ಯಾರೋ ಮಗನೇ? ನಾನ್ ಯಾರೇ ಆಗಿರ್ಬೋದು, ನಿಂಗ್ಯಾಕೆ? ಬಿಡೋ. ಅವನು ಆ ಗೂಂಡನ ಚೆನ್ನಾಗ್ ಹೊಡ್ದು ಅಲ್ಲಿಂದ ಓಡಿಸ್ಬಿಡ್ತಾನೆ. ತುಂಬಾ ಧನ್ಯವಾದ ಅಣ್ಣ, ಇವತ್ ನೀವ್ ನಂಗ್ ಸಹಾಯ ಮಾಡಿದ್ರಿ. ಅಯ್ಯೋ, ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಇದು ನನ್ನ ಕರ್ತವ್ಯ. ಮಕ್ಕಳನ್ನ ಕರ್ಕೊಂಡು ಅವಳು ಅಲ್ಲಿಂದ ಹೊರಡ್ತಾಳೆ. ಆಗ ಅಕ್ಕ, ನೀನು ಇಷ್ಟ ರಾತ್ರಿ ಎಲ್ಲಿಗೋಗ್ತೀಯಾ? ನನ್ ಚಿಕ್ಕಮ್ಮನ್ ಮನೆ ಇದೆ ಇಲ್ಲಿ, ಅಲ್ಲಿ ನಿಂತ್ಕೋ. ಮತ್ತೆ ಮಕ್ಕಳ ಜೊತೆಗೆ ರಾತ್ರಿ ಹೊರಗಡೆ ಸರಿಯಲ್ಲ. ಅಮ್ಮ, ನಮ್ಗೆ ಹಶುವಾಗ್ತಾ ಇದೆ ಅಮ್ಮ. ಬನ್ನಿ, ನೀವು ಚಿಕ್ಕಮ್ಮನ್ ಮನೆಗೋಗಿ ಚೆನ್ನಾಗಿ ಊಟ ಮಾಡೋಣ. ಧನ್ಯವಾದ ಅಣ್ಣ. ಆ ಹುಡುಗ ಮಕ್ಕಳನ್ನ ಮತ್ತೆ ಅನುರಾಧನ ಅವ್ರ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾನೆ. ಅರೇ, ಬನ್ನಿ ಬನ್ನಿ ಬನ್ನಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಈ ಮಕ್ಕಳು. ನಿನ್ನ ಈ ಕತೆ ಕೇಳಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ತಾಯಿ. ಹಾ, ಪ್ರಪಂಚ ಎಷ್ಟು ಹಾಳಾಗಿದೆ, ಎಷ್ಟು ಹಾಳಾಗಿದೆ. ಹಾ ಮಗಳೇ, ನೀನು ಏನು ಚಿಂತೆ ಮಾಡ್ಬೇಡ. ಎಷ್ಟು ದಿನ ಬೇಕಂದ್ರೆ ನೀನು ಆರಾಮಾಗಿಲ್ಲಿರ್ಬೋದು, ಆಯ್ತಾ? ಚಿಕ್ಕಮ್ಮ, ಇಲ್ ಬರ್ತೀಯ? ಸ್ವಲ್ಪ ಮಕ್ಳಿಗೆ ಹೊಟ್ಟೆ ಹಸಿತಿದ್ಯಂತೆ. ಅಜ್ಜಿ ಮತ್ತೆ ಆ ಹುಡುಗ ಮಾತಾಡ್ಕೋತಾ ಇರ್ತಾರೆ. ಸ್ವಲ್ಪ ತಾದ್ಮೇಲೆ, ಅಮ್ಮ, ನೀರ್ ಬೇಕಮ್ಮ. ಇಲ್ಲೇ ಇರಿ, ನಾನು ಹೋಗಿ ನೀರ್ ತಗೊಂಬರ್ತೀನಿ. ನೋಡ್ ಮುನಿಯಮ್ಮ, ಈ ಮಕ್ಕಳು ಮತ್ತೆ ಅವಳು ನನ್ಗೆ ಭಾರಿ ಕಷ್ಟದಿಂದ ಕೈಗೆ ಬಂದಿದೆ. ನಿನಗಂತೂ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನೀನ್ ಹೇಳೋದೇನೋ ನಿಜ ಕಣೋ, ಆದ್ರೆ ಅವಳಿಗೇನು ಡೌಟ್ ಇಲ್ಲ ಅಲ್ವಾ? ಇಲ್ಲಿ ಯಾಕೆ ನೀನ್ ಕರ್ಕೊಂಬಂದಿದ್ಯಾ? ಅವಳನ್ನ ಮತ್ತೆ ಅವ್ರ ಮಕ್ಕಳನ್ನ ಮಾರ್ಬಿಡ್ತೀಯ ಅಂತ ಗೊತ್ತಿಲ್ಲ ಅಲ್ವಾ? ಇಲ್ಲ ಮುನಿಯಮ್ಮ, ಅವಳಿಗೆ ಏನೂ ಡೌಟ್ ಬಂದಿಲ್ಲ. ದುಡ್ಡು ಕೊಡು ನೀನು. ಹಾ, ನನ್ ಮಕ್ಕಳನ್ನ ಮಾರಕ್ಕೆ ಇವ್ನಿಲ್ ಕರ್ಕೊಂಬಂದ? ಅಯ್ಯೋ, ಇಲ್ಲ, ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡ್ಬೇಕು. ನನ್ಗೂ ನನ್ ಮಕ್ಕಳಿಗೂ ಏನೂ ಅಪಾಯ ಬರಬಾರ್ದು. ಅನುರಾಧ ಹಾಲ್ಗೋಗ್ತಾಳೆ. ಸೈಲೆಂಟ್ ಆಗಿ ಎಲ್ಲರೂ ನನ್ ಜೊತೆ ಬರ್ಬೇಕು, ಏನೂ ಮಾತಾಡ್ಬೇಡಿ. ಬಾಗಿಲ್ ತೆಗ್ದಿದೆ, ಎಲ್ಲರೂ ನನ್ ಜೊತೆ ಬನ್ನಿ. ಮೆತ್ತಿಗೆ ಆ ಅಂಕಲ್ ನೋಡ್ಬಾರ್ದು. ಅನುರಾಧ ಮತ್ತೆ ಮಕ್ಕಳು ಅಲ್ಲಿಂದ ಹೋಗೋಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇವ್ರು ನೋಡ್ಬಿಟ್ಟು ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹಿಂದೆನೆ ಓಡ್ತಾರೆ. ಮುನಿಯಮ್ಮ, ಇವ್ರನ್ನ ಹಿಡಿಲೇಬೇಕು. ದೇವ್ರೇ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ. ಮಕ್ಕಳು ಜೋರಾಗಿ ಓಡಿ, ಅವ್ರ ಕೈಗೆ ನಾವು ಸಿಗ್ಬಾರ್ದು, ಬೇಗ ಓಡಿ. ಆಗ ಅನುರಾಧ ನೋಡ್ತಾಳೆ, ಅಲ್ಲೇ ಹನುಮಂತನ ದೇವಸ್ಥಾನ ಇರುತ್ತೆ. ಅಲ್ಲಿ ಬೆಲ್ಲೊಡಿಯೋ ಶಬ್ದ ಕೇಳಿಸುತ್ತೆ. ಮಕ್ಕಳ, ಬೇಗ ಬನ್ನಿ, ನಾವು ಹನುಮಂತನ ದೇವಸ್ಥಾನದೊಳಗಡೆ ಹೋಗ್ಬಿಡೋಣ. ಅವಾಗ ಯಾರು ನಮ್ಮನ್ನೇನು ಮಾಡಲ್ಲ. ನಾವಿವ್ರನ್ನ ಹಿಡಿಯಕ್ಕಾಗಲ್ಲ, ದೇವಸ್ಥಾನದೊಳಗೋಗಿದ್ದಾಳವರು. ನಮ್ಮನ್ನ ಯಾರಾದ್ರೂ ನೋಡಿದ್ರೆ ಮತ್ತೆ ಕತೆ ಮುಗೀತಷ್ಟೇನೆ. ಏನ್ ಬ್ಯಾಡ್ ಲಕ್ಕು, ಕೈಗೆ ಬಂದಿರೋ ದುಡ್ಡು ಕೈಯಿಂದ ಹೋಗೈತು ಅಷ್ಟೇ. ಹೇ ಬಜರಂಗ ಬಲಿ, ಇವತ್ತು ನನ್ನ ಮತ್ತು ನನ್ನ ಮಕ್ಕಳ ಪ್ರಾಣನ ನೀನೇ ಕಾಪಾಡ್ಬಿಟ್ಟೆ ತಂದೆ. ಆಂಜನೇಯ ಅಂತೂ ಎಲ್ಲರಿಗೂ ಸಹಾಯ ಮಾಡ್ತಾನೆ. ಇಲ್ಲೇನೋ ಹೆದರ್ಬೇಕಂತಿಲ್ಲ. ಆದ್ರೆ ನೀನ್ ಯಾಕೆ ಹೆದ್ರಿದ್ಯಮ್ಮ? ಅನುರಾಧ ಪೂಜಾರಿ ಅವರುಗಳಿಗೆ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ. ನೋಡಮ್ಮ, ನೀನ್ ಇಲ್ಲೇ ಇದ್ದು ಪ್ರಭುವಿನ ಸೇವೆ ಮಾಡು. ಇಲ್ಲಿ ನಿನಗೆ ಏನು ಸಮಸ್ಯೆ ಆಗಲ್ಲ. ಪೂಜಾರಿ ಅವ್ರು ಹೇಳಿದ್ ಕೇಳಿ ಅನುರಾಧಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಅವತ್ತಿನ ದಿನದಿಂದ ಮಕ್ಕಳು ಮತ್ತೆ ಅನುರಾಧ ದೇವಸ್ಥಾನದಲ್ಲೇ ಇರೋಕ್ ಶುರು ಮಾಡ್ತಾರೆ. ಅನುರಾಧ ಮತ್ತೆ ಅವ್ರ ಮಕ್ಕಳು ಅಲ್ಲೇ ದೇವಸ್ಥಾನದಲ್ಲಿ ಇರ್ತಾ ಸೇವೆ ಮಾಡ್ಕೋತಾ ಕ್ಲೀನ್ ಮಾಡ್ಕೋತಾ ಅಲ್ಲೇ ಇರಕ್ಕೆ ಶುರು ಮಾಡ್ತಾರೆ.
ಒಂದಿನ ಅನುರಾಧ ಪೂಜಾರಿ ಅವ್ರ ಹತ್ರ ಹೇಳ್ತಾಳೆ, ಪೂಜಾರಿಗಳೇ, ದೇವಸ್ಥಾನದ ಆಚೆ ಕಡೆ ಒಂದು ಪೂಜೆ ಸಾಮಾನ್ ಮಾರುವ ಅಂಗಡಿ ಇಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ರೆ ಮಕ್ಕಳ ಓದ್ಗೆ ಮತ್ತೆ ಮದ್ವೆಗೆ ಸಹಾಯ ಆಗುತ್ತಲ್ವಾ? ಇದಂತೂ ಒಳ್ಳೆ ವಿಷಯ ಅನುರಾಧಮ್ಮ. ನಾಳೆನೆ ನಾನು ಹೂ ಮಾರೋನು ಮತ್ತೆ ಸಾಮಾನ್ ತರೋನ ಹತ್ರ ಕರ್ಕೊಂಡೋಗ್ತೀನಿ. ಅವ್ರು ನಿನಗೆ ಲೋನಲ್ಲಿ ಎಲ್ಲ ಸಾಮಾನ್ ಕೊಟ್ಬಿಡ್ತಾರೆ. ಆದ ದುಡ್ಡಲ್ಲಿ ಲೋನನ್ನ ಕ್ಲಿಯರ್ ಮಾಡಿ ಮತ್ತೆ ಉಳ್ದದ್ದನ್ನ ನೀನ್ ಇಟ್ಕೋಕಣಮ್ಮ. ಹೀಗೆ ಮಾಡಿ ನೀನು ನಿನ್ನ ಕೆಲ್ಸನ ಮುಂದುವರ್ಸು. ಪೂಜಾರಿಗಳು ಅನುರಾಧಾಗೆ ಅಂಗಡಿ ಇಡಕ್ಕೆ ಸಹಾಯ ಮಾಡ್ತಾರೆ. ಅನುರಾಧ ದೇವಸ್ಥಾನದ ಆಚಕಡೆನೆ ಹೂವಿನ ಮಾಲೆ ಮತ್ತೆ ಪೂಜೆ ಸಾಮಗ್ರಿಗಳನ್ನ ಮಾರ್ತಾಳೆ. ಮತ್ತೆ ಒಂದು ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳನ್ನ ಜಾಯಿನ್ ಮಾಡ್ತಾಳೆ. ಮಕ್ಕಳು ಓದೋದಕ್ಕೆ ಹೋಗ್ತಿರ್ತಾರೆ. ಅನುರಾಧ 25 ವರ್ಷದಿಂದ ಅಲ್ಲೇ ವಾಸಿಸ್ತಿರ್ತಾಳೆ. ಅನುರಾಧ ದೇವಸ್ಥಾನದ ಆಚಕಡೆನೆ ಹೂವಿನ ಮಾಲೆ ಮತ್ತು ಪೂಜಾ ಸಾಮಗ್ರಿಗಳ 2 ಅಂಗಡಿ ಇತ್ತು. ಪೂಜಾರಿಗಳು ದೇವಸ್ಥಾನದಿಂದ ಹೋಗಕ್ ಮುಂಚೆ ಎಲ್ಲಾ ಜವಾಬ್ದಾರಿನೂ ಅನುರಾಧಾಗೆ ಕೊಟ್ಟು ಅವರು ಅಲ್ಲಿಂದ ಹೊರಡು ಬಿಡ್ತಾರೆ. ದೇವಸ್ಥಾನದ ಎಲ್ಲಾ ಜವಾಬ್ದಾರಿನೂ ಅನುರಾಧ ನೋಡ್ಕೋತಿದ್ಲು. ಅನುರಾಧನ 5 ಹೆಣ್ಮಕ್ಳು ದೊಡ್ಡವರಾಗಿರ್ತಾರೆ. ಆ ಊರಲ್ಲಿ ಅನುರಾಧ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅವಳು ತುಂಬಾ ಒಳ್ಳೆಯವಳಾಗಿರ್ತಾಳೆ. ಅನುರಾಧ ಅವಳ 5 ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ತಾಳೆ. ಈಗ ಆ 5 ಹೆಣ್ಮಕ್ಕಳು ಆ ದೇವನ ಆಶೀರ್ವಾದದಿಂದ ಅವ್ರ ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ದಾರೆ. ಹೇಳ್ತಾರಲ್ವಾ, ಯಾರು ಇಲ್ದೇ ಇರೋರ್ಗೆ ಅವ್ರಿಗೆ ಆ ದೇವರೇ ರಕ್ಷಣೆ ಕೊಡ್ತಾನೆ ಅಂತ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.